ಇವತ್ತಿನ ವಿಡಿಯೋದಲ್ಲಿ ಭಾವಸೂಚಕ ಚಿಹ್ನೆ, ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಆವರಣ ಚಿಹ್ನೆ ಮತ್ತು ವಿವರಣಾತ್ಮಕ ಚಿಹ್ನೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾವಸೂಚಕ ಚಿಹ್ನೆ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಉದಾಹರಣೆಗೆ, ಅಯ್ಯೋ, ಹೀಗಾಗಬಾರದಿತ್ತು. ಈ ಭಾವಸೂಚಕ ಚಿಹ್ನೆಯನ್ನು ಹರ್ಷ ಆಗಿರ್ಬೋದು, ಕೋಪ ಆಗಿರ್ಬೋದು, ವಿಷಾದ ಆಗಿರ್ಬೋದು, ದುಃಖ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ಸಂತೋಷ ಆಗಿರ್ಬೋದು ಅಥವಾ ತಿರಸ್ಕಾರ ಆಗಿರ್ಬೋದು, ಇಂತಹ ಭಾವನೆಗಳನ್ನು ವ್ಯಕ್ತಪಡಿಸುವ ಶಬ್ದಗಳ ಮುಂದೆ ಈ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ಈ ಭಾವಸೂಚಕ ಚಿಹ್ನೆಯನ್ನು ಉದ್ಗಾದವಾಚಕ ಚಿಹ್ನೆ, ಆಶ್ಚರ್ಯಸೂಚಕ ಚಿಹ್ನೆ, ನಿಪಾತಾವ್ಯಯ ಚಿಹ್ನೆ, ವಿಸ್ಮಯಬೋಧಕ ಚಿಹ್ನೆ ಎಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಹಾಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ, ಆಹಾ, ಎಷ್ಟು ಸುಂದರವಾಗಿದೆ. ಈ ಉದಾಹರಣೆಯಲ್ಲಿ ಆಹಾ ಶಬ್ದದ ಮುಂದೆ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ಹಾಗೆ ಅಯ್ಯೋ, ಅವನಿಗೆ ಈ ಘೋರ ಪ್ರಸಂಗ ಒದಗಿದೆ. ಅಯ್ಯೋ ಅಂತ ಹೇಳುವಂತಹ ಶಬ್ದದ ಮುಂದೆಯೂ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಉದಾಹರಣೆಗೆ, ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು. ಉದ್ಧರಣ ಚಿಹ್ನೆಯನ್ನು ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ, ಅಂದರೆ ಅವರು ಯಾವ ರೀತಿಯಾಗಿ ಹೇಳಿದಾರೋ ಅದೇ ರೀತಿಯಾಗಿ ನಾವು ಬರೆಯುವಾಗ ಈ ಉದ್ಧರಣ ಚಿಹ್ನೆಯನ್ನು ಬಳಸಲಾಗುತ್ತದೆ. ಹಾಗೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋದಾದರೆ, ಒಳ್ಳೆಯದು ಮೇಷ್ಟ್ರೇ, ನೀವು ನಿಲ್ಲಿರಿ ಎಂದು ರಂಗಣ್ಣನವರು ಬೈಸಿಕಲ್ ಹತ್ತಿ ಹೊರಟರು. ಈ ಉದಾಹರಣೆಯಲ್ಲಿ ರಂಗಣ್ಣನವರು ಹೇಳಿದ ಮಾತನ್ನು ಯಥಾವತ್ತಾಗಿ, ಅಂದರೆ ರಂಗಣ್ಣನವರು ಯಾವ ರೀತಿ ಹೇಳಿದಾರೋ ಅದೇ ರೀತಿಯಾಗಿ ರಂಗಣ್ಣನವರು ಹೇಳಿದಂತಹ ಮಾತಾದ ಒಳ್ಳೆಯದು ಮೇಷ್ಟ್ರೇ, ನೀವು ನಿಲ್ಲಿರಿ ಎಂಬ ಹೇಳಿಕೆಯನ್ನು ಉದ್ಧರಣೆ ಚಿಹ್ನೆಯನ್ನು ಬಳಸುವ ಮೂಲಕ ಬರೆಯಲಾಗಿದೆ. ವಾಕ್ಯವೇಷ್ಟನ ಚಿಹ್ನೆ ಪಾರಿಭಾಷಿಕ, ಅನ್ಯಭಾಷೆಯ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಉದಾಹರಣೆಗೆ, ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ. ಈ ವಾಕ್ಯವೇಷ್ಟನ ಚಿಹ್ನೆಯನ್ನು ಬರವಣಿಗೆಯಲ್ಲಿ ಪಾರಿಭಾಷಿಕ ಪದ ಆಗಿರ್ಬೋದು ಅಥವಾ ಪ್ರಧಾನ ಪದ ಆಗಿರ್ಬೋದು ಅಥವಾ ವಿಶಿಷ್ಟ ಪದಗಳನ್ನು ಬಳಸಿದಾಗ ಈ ವಾಕ್ಯವೇಷ್ಟನ ಚಿಹ್ನೆಯನ್ನು ಉಪಯೋಗಿಸಲಾಗುತ್ತದೆ. ಹಾಗೆಯೇ ಶುಭಾಷಿತಗಳನ್ನು ಬಳಸುವಾಗ ಆಗಿರ್ಬೋದು, ಗಾದೆ ಮಾತುಗಳನ್ನು ಬಳಸುವಾಗ ಆಗಿರ್ಬೋದು, ಕವಿಕೃತಿಗಳನ್ನು ಹೆಸರಿಸುವಾಗ ಆಗಿರ್ಬೋದು ಈ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೇವೆ. ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದವನ್ನು ಬಳಸಲಾಗುತ್ತದೆ. ಈ ಉದಾಹರಣೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳು ಮುಂತಾದವು ಪಾರಿಭಾಷಿಕ ಅಥವಾ ಅನ್ಯಭಾಷೀಯ ಪದಗಳು. ಇಂತಹ ಪದಗಳು ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ನಂತಹ ಪಾರಿಭಾಷಿಕ ಅಥವಾ ಅನ್ಯಭಾಷೆಯ ಪದಗಳನ್ನು ಬಳಸುವ ಸಂದರ್ಭದಲ್ಲಿ ನಾವು ಈ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸ್ತೇವೆ. ಆವರಣ ಚಿಹ್ನೆ ಒಂದು ಪದವನ್ನು, ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು, ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆಯ ಮೂಲಕ ನೋಡೋದಾದರೆ, ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಆಕ್ಸಿಜನ್, ಜಲಜನಕ, ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ. ಈ ಉದಾಹರಣೆಯಲ್ಲಿ ಆಮ್ಲಜನಕಕ್ಕೆ ಆಕ್ಸಿಜನ್ ಅಂತ ಹೇಳುವಂಥದ್ದು ಸಮಾನಾರ್ಥಕ ಪದವಾಗಿದೆ. ಆಮ್ಲಜನಕ ಅಂದರೂ ಒಂದೇ, ಆಕ್ಸಿಜನ್ ಅಂದರೂ ಒಂದೇ. ಹಾಗೆ ಜಲಜನಕಕ್ಕೆ ಹೈಡ್ರೋಜನ್ ಎಂಬುದು ಸಮಾನಾರ್ಥಕ ಪದವಾಗಿದೆ. ಈ ರೀತಿಯಾಗಿ ಸಮಾನಾರ್ಥಕ ಪದಗಳನ್ನು ಬಳಸುವ ಸಂದರ್ಭದಲ್ಲಿ ಆವರಣ ಚಿಹ್ನೆಯನ್ನು ನಾವು ಬಳಸ್ತೇವೆ. ಹೆಚ್ಚಿನ ವಿವರಗಳನ್ನು, ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಈ ಆವರಣ ಚಿಹ್ನೆಯನ್ನು ಬಳಸ್ತೇವೆ. ಈ ಆವರಣ ಚಿಹ್ನೆಯನ್ನು
ಕಂಸ ಚಿಹ್ನೆ ಅಥವಾ ವೃತ್ತಾವರಣ ಚಿಹ್ನೆ ಅಂತಲೂ ಕರೆಯಲಾಗುತ್ತದೆ. ಹಾಗೆಯೇ ಇನ್ನೊಂದು ಉದಾಹರಣೆಯ ಮೂಲಕ ಗಮನಿಸುವುದಾದರೆ, ಒಂದು ದಿನ ನರಿ ಕೊಕ್ಕರೆಯನ್ನು ಆವರಣ ಚಿಹ್ನೆಯೊಳಗಡೆ ನೀರು ಹಕ್ಕಿ ಊಟಕ್ಕೆ ಕರೆಯಿತು. ಈ ವಾಕ್ಯದಲ್ಲಿ ಕೊಕ್ಕರೆಗೆ ನೀರು ಹಕ್ಕಿ ಅಂತ ಹೇಳುವಂತಹ ಸಮಾನಾರ್ಥಕ ಪದವನ್ನು ಬಳಸಲಾಗಿದೆ. ಈ ಸಮಾನಾರ್ಥಕ ಪದವನ್ನು ಬಳಸಲು ನಾವು ಆವರಣ ಚಿಹ್ನೆಯನ್ನು ಉಪಯೋಗಿಸ್ತೇವೆ. ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಕನ್ನಡದ ಕವಿ ಚಕ್ರವರ್ತಿಗಳೆಂದರೆ ಪೊನ್ನ, ರನ್ನ ಮತ್ತು ಜನ್ನ. ಕನ್ನಡದ ರತ್ನತ್ರಯರು ಪಂಪ, ಪೊನ್ನ ಮತ್ತು ರನ್ನ. ಈ ವಿವರಣಾತ್ಮಕ ಚಿಹ್ನೆಯನ್ನು ಅಭಿಪ್ರಾಯದ ವಿವರಣೆ ಇಂತಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಬಳಸ್ತಾರೆ. ಈ ಲೇಖನ ಚಿಹ್ನೆಗಳನ್ನು ಟೆಟ್ ಎಕ್ಸಾಮಲ್ಲಿ ಕೇಳ್ತಾರೆ. 2023 ಪೇಪರ್ 1ನಲ್ಲಿ ಕೇಳಿದರು. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ. ಆಪ್ಷನ್ 1 ವಾಕ್ಯವೇಷ್ಟನ ಚಿಹ್ನೆ, ಆಪ್ಷನ್ 2 ಉದ್ಧರಣ ಚಿಹ್ನೆ, ಆಪ್ಷನ್ 3 ಆವರಣ ಚಿಹ್ನೆ, ಆಪ್ಷನ್ 4 ವಿವರಣಾತ್ಮಕ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ 2 ಉದ್ಧರಣ ಚಿಹ್ನೆ. ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.